ಒಂದು ಅದ್ಭುತವಾದಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಮಗೆ ಯಾವ ಒಂದು ಕಾಯಿಲೆ ಬಂದರೂ ಸಹ ಅದನ್ನು ಕ್ಲಿಯರ್ ಮಾಡ್ಕೊಳ್ಳುವಂತಹ ಶಕ್ತಿ ನಮ್ಮ ದೇಹಕ್ಕೆ ಮಾತ್ರ ಇರೋದು. ಯಾರ ಒಂದು ಅವಶ್ಯಕತೆಯೂ ನಮಗೆ ಬೇಕಾಗಿಲ್ಲ. ಹೌದು, ಯಾವ ಒಂದು ಕಾಯಿಲೆ ಆದರೂ ಸಮೇತ ಅದು ಯಾಕೆ ಬರುತ್ತೆ, ಬಿ ಪಿ ಆಗಿರ್ಬೋದು, ಶುಗರ್ ಆಗಿರಬಹುದು, ಮಧುಮೇಹ ಆಗಿರ್ಬೋದು, PCOD ಆಗಿರಬಹುದು, ಅಥವಾ ಹೆಣ್ಣುಮಕ್ಕಳಲ್ಲಿ ಗರ್ಭಕೋಶದ ಸಮಸ್ಯೆ ಆಗಿರ್ಬೋದು, ಸುಮಾರು ಪ್ರಾಬ್ಲಮ್ಸ್ಗಳು, ಮೈಂಡ್ ಪ್ರಾಬ್ಲಮ್ ಸಮೇತ ಯಾಕೆ ನಮ್ಮ ದೇಹಕ್ಕೆ ಬರುತ್ತೆ ಅಂದರೆ ನಾವು ತಿನ್ನುವಂತಹ ಆಹಾರದಲ್ಲಿ ವ್ಯತ್ಯಾಸ ಕಂಡಾಗ. ನಾವು ಹೊರಗಡೆ ತಿಂತೀವಿ, ಅದು ಪಾನಿಪುರಿ, ಗೋಬಿ ಅಥವಾ ಅದರಲ್ಲಿರುವಂತಹ ಫುಡ್ ಕಲರ್ಸ್ ಇರ್ಬೋದು, ಅಥವಾ ಅದರಲ್ಲಿ ಟೇಸ್ಟ್ ಪೌಡರ್ಸ್ಗಳನ್ನು ಹಾಕಿರುವಂಥದ್ದು. ಈ ಥರದ ಆಹಾರಗಳನ್ನು ತಿಂದು ನಮ್ಮ ದೇಹದಲ್ಲಿರುವಂತಹ ಸೆಲ್ಸ್ಗಳು ಡಿಆಕ್ಟಿವೇಟ್ ಆಗಿರುತ್ತದೆ. ಆ ಸೆಲ್ಸ್ಗಳನ್ನು ನಾವು ಆಕ್ಟಿವೇಟ್ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆ ಕೇವಲ 5-6 ತಿಂಗಳಲ್ಲೇ ಕ್ಲಿಯರ್ ಆಗೋದಂತೂ 100%. ಸೊ ಈ ಡಿಆಕ್ಟಿವೇಟ್ ಆಗಿರುವಂತಹ ಸೆಲ್ಸನ್ನು ಆಕ್ಟಿವೇಟ್ ಮಾಡೋದು ಹೇಗೆ? ನಮ್ಮ ಸುತ್ತಮುತ್ತಲಿರುವಂತಹ ಗಿಡ, ಮರ, ಎಲೆಗಳು, ಹಾಗೆಯೇ ಎಲ್ಲೂ ಸಿಗದಂತಹ ಹಣ್ಣುಗಳು ಮತ್ತು ಧಾನ್ಯಗಳು, ಹಲವಾರು ರೀತಿಯ ವಸ್ತುಗಳನ್ನು ಬಳಸಿ ಯಾವ ಯಾವ ಕಾಯಿಲೆಗಳಿಗೆ ಯಾವುದನ್ನು ನಾವು ಹಾಕಿದ್ರೆ ನಮಗೆ ಇದು